ಗೈಸ್ ನಾನು ನಿಮ್ಮನ್ನ ಇವತ್ತು ಎಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಗೊತ್ತಿಲ್ವಾ? ಹೇಳ್ತೀನಿ ನೋಡ್ರಿ. ಲಂಡನ್ ಅಲ್ಲಿ ಇದ್ದೀನಿ. ಲಂಡನ್ಗೆ ಬಂದಿದ್ದೀವಿ ನಾವು ಇವತ್ತಂತೂ. ಓಹೋ, ಬಾ 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 ಇಂಥ ಬಿಲ್ಡಿಂಗ್ಗಳೇ ನೋಡಿಲ್ವಲ್ರಿ ನಾವು. ಬರೀ ಬರೀ ಒಳಗಡೆ ಹೋಗೋಣ ಸೀದಾ. ನಾನು ಓಡೋಕ್ ಬಡದ್ಬಿಡೋಣ ಅಂತ ಹೋಗ್ತಾ ಇದ್ದೆ. ಇದು ಯಾವ್ದೋ ಮನೆ ಇದ್ದಂಗೆ ಅದಲ್ಲ ಗುರು. ಮೆಟ್ಲೈತೆ ಗುರು ಇದು. ರಿಯಲ್ ಮನೆನೆ. ಬೆಳ್ನೋವು ಅಂತಪ್ಪ, ರಿಯಲ್ ಮನೆ ಬ್ರೋ. ನಾನೆಲ್ಲೋ ಶೂಟಿಂಗ್ ಮನೆ ಅನ್ಬಿಟ್ಟು ಬಡಿ ಇದೆ. ಗೈಸ್ ಇಲ್ಲಿ ನೋಡ್ರಿ, ಇದಂಗೈತೆ. ಬರ್ರಿ ಈ ಮನೇಲಿ ನೋಡೋಣ. ಈ ಮನೆಗೆ ಬಿಡೋದು ನೋಡೋಣ ಇವಾಗ. ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ನೋಡೋಣ ಇರಿ. ಗೈಸ್ ಇದು ರಿಯಲಿಸ್ಟಿಕ್ ಆಗಿ ಕಟ್ಟಿರೋದು ಗೈಸ್. ಇದು ನಾನು ಇದು ಅನ್ಕೊಂಡೆ, ಇಲ್ಲ ರಿಯಲ್ ಸಿಮೆಂಟ್ ಇದು. ರಿಯಲ್ ಸಿಮೆಂಟ್ ಇಂದ ಕಟ್ಟಿರುವಂತ ಬಿಲ್ಡಿಂಗ್ಗಳೇ ಇದು ಎಲ್ಲ. ಅವ್ರು ಅವಾಗ್ಲೇ ಹೇಳ್ತಾ ಇದ್ರು ಏನಂತ ಅಂದ್ರೆ 70% ರಿಯಲಿಸ್ಟಿಕ್ ಆಗೇ ಇದೆ, 30% ಮಾತ್ರ ಈ ಡೂಪ್ ಆಗಿ ಹಾಕಿರೋದು ಅಂತ. ಎಲ್ಲ ರಿಯಲ್ ಆಗಿ ಹಾಕ್ಬಿಟ್ಟಿದ್ದೀರಾ. 1 ಲಕ್ಷ ಖರ್ಚು ಮಾಡಿ ಲಂಡನ್ ಗಿಂಡನ್ ಹೋಗ್ಬೇಕಾಗಿಲ್ಲ ನೀವು, ಇಲ್ಲೇ ನೋಡ್ಬಿಡ್ಬೋದೆಲ್ಲ. ಬನ್ನಿ ನೋಡಿ. ನೋಡ್ರಿ ಕಿಂಕಾಂಗ್ ಅದೇ ಮೇಲ್ಗಡೆ. ಇದೇನು ಅವತಾರ ಇಲ್ಲ ತೆಗೆದ್ರ? ತೆಗ್ದಿರ್ತಾರೆ, ಹೇಳಕ್ಕಾಗಲ್ಲ. ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಎಲ್ಲರೂ ಅವರಲ್ಲಪ್ಪ. ಎಸಿ ಬೇರೆ ಹಾಕವ್ರೆ ಕೂಲ್ ಆಗ್ಲಿ ಅಂತ. ನೋಡ್ರಿ ಏನ್ ಸಾಯ್ತವೆ. ತೆಗೆದು ಬಡದ್ಬಿಡೋಣ ಅನ್ನೋ ಸಿಕ್ಬತ್ತ ನನಗಂತೂ. ಸೂಪರ್ ಮ್ಯಾನ್ ಇವನು ನಿಮ್ಮ ಅಭಿಮಾನಿ. ಯಾವ್ಲಾರು ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್. ನಾವು ಚಿಕ್ಕ ವಯಸ್ಸು ಇವೆಲ್ಲ ಗೈಸ್ ನೋಡ್ತಾ ಇದ್ದಿದ್ದು. ನಾವು ನೋಡ್ತಿದ್ದಿದ್ದು ಹೇಳಿ ಟಾಮ್ ಅಂಡ್ ಜೆರ್ರಿ ಮತ್ತೆ ಛೋಟಾ ಭೀಮ್, ಅವು ನೋಡ್ತಾ ಇದ್ದು. ಇವ್ರು ಗೊತ್ತು ಜಾದು ಮಾಡ್ಬಿಡ್ತೀವಿ, ಜಾದು. ನನ್ ಮೇಲೆ ಆಣೆ ಇಟ್ಟು ಗೈಸ್ ಇದೇನೋ ಮಾಡ್ತಾವ್ರು ನೋಡ್ರಿ. Welcome to studio. So you look at the top in front of the 4 sides. The blue color camera name is called OptiTrack camera. ये कैमरे का नाम होता है OptiTrack camera. So you look at our artist. She is wearing a special costume. आर्टिस्ट की तरफ देखिए, उन्हें जो ड्रेस पहनी हुई है वो एक अलग किस्म का ड्रेस कोड है. और जो ड्रेस कोड के ऊपर जो सेंसर्स दिख रहे हैं व्हाइट कलर के, चारों तरफ से कैमरा जिसको लाइव में ट्रैक कर रहा है, उसकी वजह से आपको स्क्रीन पे अवतार की तरह नजर आ रही है. जिस तरीके से एक्शन करेंगे उसी तरीके से अवतार रिस्पॉन्ड करेंगे. While shooting time. ಗುರು ಇಲ್ಲಿ ಏನೋ ಮಾಡ್ಬಿಟ್ಟವ್ರು ಗುರು. ಗ್ರೀನ್ ಮ್ಯಾಟು ನಾವು ಯೂಸ್ ಮಾಡ್ತೀವಲ್ಲ. ಓಹೋ ಇಲ್ಲಿ ನೋಡ್ರಿ, ಪುಕ್ಷಟಲ್ಲಿ ಲಂಡನ್ ತಿರುಗ್ತಾ ಇದ್ದೀನಿ. ಈ ಕಡೆ ಬರ್ತಾ ಇದ್ದೀನಿ ನೋಡ್ರಿ. ನಾನು ಪುಕ್ಷಟಲ್ಲಿ ಲಂಡನ್ನು, ಈ ಕಡೆ ಬರ್ತೀನಿ ರೀ. ಹಾಯ್ ಮಮ್ಮಿ, ನಾನು ಇವತ್ತು ಲಂಡನ್ಗೆ ಬಂದಿದ್ದೀನಿ. ನಾಳೆ ಸಿಗ್ತೀನಿ. ಬಾಯ್ ಬಾಯ್. ಯಾ ನಾಳೆ ಬೆಳಗ್ಗೆ ನಮ್ಮದೇ ಹೆಡ್ಲೈನ್ಸ್ ಪೇಪರಲ್ಲಿ. ಆಯ್ತು, ಆಮೇಲೆ ಈ ಕಡೆ ನೋಡ್ಕೊಂಬಿಡ್ರಿ. ಏಜಸ್ ಹೇಳೋ ಬ್ರೋ. ಹಳೆ ಹುಡುಗಿ ನೋಡ್ರಿ ಹೆಂಗ ಆಡ್ತಾಳೆ. ಏನಂತೆ ಬೋಸುಡಿ? ನಾನು ಯಾಕೆ ಬೋಸುಡಿ ಆಗ್ಲಿ? ನೀನೇ ಕಣೆ ಲೌಡಿ. ಏನು ನಮ್ಮ ಟೆಕ್ನಾಲಜಿ ಇಷ್ಟು ಮುಂದುವರಿಯುತ್ತೆ ಅಂತ ನಮ್ಗಂತೂ ಗೊತ್ತಿರ್ಲಿಲ್ಲ. ಯಾ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಾನು ಕಾಣಿಸ್ತಾ ಇದ್ದೀನಿ ಗೈಸ್ ನಿಮ್ಗೆ. ಫೋನ್ ಹಿಡ್ದಿದ್ದೀನಿ ನೋಡ್ರಿ, ಅಲ್ಲಿ ಮೇಲ್ ಕಿತ್ತದೆ ನಾನೇ ಅದು. ಗೈಸ್ ಹೆಂಗೆ ದುಡ್ಡು ಇಲ್ದಂಗೆ ಲಂಡನ್ ತೋರಿಸ್ಬಿಟ್ಟಿದ್ದು. ಇವಾಗ ಬನ್ನಿ ಆಚೆ ಹೋಗೋಣ. ಈ ಕಡೆಯಿಂದ ಎಕ್ಸಿಟ್ ಆಗ್ಬೇಕು ಹಂಗೆ. ಇವಾಗಲೇ ಆ ಸೈಡಿಂದ ಒಳಗಡೆ ಹೋಗಿದ್ದು, ಇವಾಗ ಹಿಂಗೆ. ಗೈಸ್ ಇದು ಏನ್ ನೋಡ್ತಾ ಇದೀರಲ್ಲ, ಇದೆಲ್ಲ ನಿಜವಾಗ್ಲೂ ಕಟ್ಟಿರುವಂತ ಮನೆಗಳೇ. ಎಲ್ಲ ಸಿಮೆಂಟ್ ಅಲ್ಲೇ ಕಟ್ಟಿರುವಂತ ಮನೆ ನೋಡ್ಬೋದು. ಇವಾಗ ವರ್ಕ್ ಇನ್ ಪ್ರೋಗ್ರೆಸ್ ನಡೀತಿದೆ ಒಳಗಡೆ. ನೀವು ಯಾವ್ದಾದ್ರು ಈ ದುನಿಯಾ ವಿಜಯ್ ಸರ್ದು ಐತಲ್ಲ ಗೈಸ್, ಈ ರಚಿತಾ ಮ್ಯಾಮು ಮತ್ತೆ ದುನಿಯಾ ವಿಜಯ್ ಸರ್ ಮಾಡಿದಾರಲ್ಲ, ಜಾನಿ ಎಸ್ ಪಪ್ಪ 2 ಆ ಫಿಲಮು ಇದ್ರಲ್ಲೇ ತೆಗ್ದಿರ್ಬೇಕು. ಸೇಮ್ ಅದ್ರಲ್ಲೆಲ್ಲ ಸೇಮ್ ಇದೇ ತರ ಬಿಲ್ಡಿಂಗ್ ಕಾಣಿಸ್ತಾ ಇರೋದು ನಿಮ್ಗೊಂದು. ಹೇಳ್ರಿ, ನಾನು ಸುಳ್ಳು ಹೇಳಿದ್ರೆ ಸಿಮೆಂಟ್ ಗೈಸ್ ಇವೆಲ್ಲ ನೋಡ್ಕೊಳ್ಳಿ, ಒರಿಜಿನಲ್ ಸಿಮೆಂಟ್. ಓಹೋ ಏನ್ರಿ ಮನೆಗಳು ಏಜಸ್ ಈ ಮಟ್ಟಿಗೆ ನೋಡ್ತಾ ಇದೆಯಾ? ಮನೆಗಿನೇ ತಗೊಳ್ಳೋ ಪ್ಲಾನ್ ಆಯ್ತಾ? ನಮ್ದೆಲ್ಲ ನೋಡಿ ಖುಷಿ ಪಡೋದು, ತಗೊಂಡ್ ಖುಷಿ ಪಡೋದಲ್ಲ, ನೋಡಿ ಖುಷಿ ಪಡೋದು. ಇದು ಜೀವನ ಅಲ್ಲ ಕಣ.
ಸಕ್ಕದಾಗೈತೆ ಗೈಸ್ ಸೀನ್ರಿ ಮಾತ್ರ. ಅಬ್ಬಾ ಯಾವ ಏರಿಯಾಗೆ ಯಾವ ರೂಟಿಗೆ ಬಂದ್ಬಿಟ್ಟಿದೀವಿ ನಮಗೆ ಗೊತ್ತಾಯ್ತಿಲ್ವಲ್ಲ. ಕಳೆದೋಗಿದ್ದೀವಿ ನಾವು, ಇಲ್ಲೇ ಕಳೆದೋಗಿದ್ದೀವಿ ರಾಮೋಜಿ ಫಿಲಮ್ ಸಿಟಿಯಲ್ಲಿ. ಗೈಸ್ ಅವಾಗ್ಲಿಂದ ಯಾರೋ ಗೊತ್ತಿಲ್ಲ, ನಾವು ಬೇಡ ಬೇಡ ಅಂದ್ರು ತಿನ್ನಿ ಅಂತವ್ರೆ. ನೀವು ಹೇಳಿ ಗೈಸ್ ಬೇಡ ಅಂತ. ಇಷ್ಟು ಚೆನ್ನಾಗಿರೋರು ಬೇಡ ಅಂತ ಹೆಂಗೆ ಹೇಳ್ತೀರಾ? ಹೋಗ್ಲಿ ತಿನ್ಕೊಬಿಡೋಣ. ಓಹೋ ಬಲೂನ್ ಗೈಸ್, ಇದು ಬಿನ್ಗೆ ಬರುತ್ತಲ್ವಾ, ಬಿನ್ಗೆಗಳವು. ಇನ್ನೊಂಚೂರು ಏನೋ ಅಲ್ಲಾಡ್ಸರ ಮುರ್ಕೊಂಬಿಡ್ತದೆ ನೋಡ್ರಿ. ಲಂಡನ್ನಲ್ಲಿ ಅಜ್ಜಿ ಆಂಟಿದಿರೆಲ್ಲ ಕಾರ್ನ್ ತಿಂತವ್ರೆ. ಲಂಡನ್ ಸ್ಟ್ರೀಟ್ ನೋಡ್ತಾ ಇದ್ದೀರಾ ನೀವು ಇವಾಗ, ಲಂಡನ್ ಸ್ಟ್ರೀಟ್. ಓಹೋ ಬಾ ಗೈಸ್, ಲಂಡನಲ್ಲಿ ಇದ್ದೀವಿ. ಫೋನ್ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಅಜ್ಜಿ ತಾತಂಗೆ ಫೋನ್ ಮಾಡೋಣ ಈ ವರ್ಷನಾದ್ರು. ಅವ್ರು ಎತ್ತುತ್ತಾರ ಇಲ್ವೋ? ಏಯ್ ಡೋರ್ ಹಾಕಪ್ಪ. ನಮ್ಮ ಅಜ್ಜಿ ತಾತ ನಂಬರ್ ಫೋನ್ ಏನೋ ಅದೇ, ಇಲ್ಲಿ ಫೋನೇ ಇಲ್ವಲ್ಲ ಗೈಸ್. ಫೋನೇ ಇಲ್ಲ. ನಮ್ಮ ಅಜ್ಜಿ ತಾತಂಗೆ ಫೋನ್ ಮಾಡೋಣ ಅಂತ ಬಂದಿದ್ದೀನಿ. ಯಾವನ ಫೋನೇ ಓದ್ಕೊಂಡು ಹೋಗ್ಬಿಟ್ಟವನಲ್ಲ. ಏಯ್ ಯಾರೋ ಫೋನ್ ಎತ್ಕೊಂಡು ಹೋಗಿರೋದು. ಕೊಟ್ರೆ ಸರಿ. ಅವರೇ ಒಂದು ಕ್ಷಣ ಶಾಕ್ ಆಗ್ಬಿಟ್ಟವ್ರು ಗೈಸ್. ತಾತಂದ್ರು ಏನ್ ಬಿಟ್ರು, ಅವ್ರ ಹಳೆ ಕಾರ್ನ ಮಾತ್ರ ಬಿಡಲ್ಲ. ವಿಂಟೇಜ್ ಬ್ಯಾಟ್ರಿ ಕಾರ್ನ ನೀವು ನೋಡ್ತಾ ಇದ್ದೀರ. ಲಂಡನ್ನಲ್ಲಿ ಇದ್ದೀವಿ. ಲಂಡನ್ನಲ್ಲಿರೋ ವಿಂಟೇಜ್ ಕಾರು. ಓಹೋ ಯಾವ ರೀತಿ ಕಾಣುತ್ತೆ. ಇವಾಗ ಲಂಡನ್ಗೆ ಬಾಯ್ ಹೇಳೋ ಟೈಮ್ ಬಂದಿದೆ. ಬನ್ನಿ ಬಾಯ್ ಲಂಡನ್. ಗೈಸ್ ಇವಾಗ ನೋಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ. ಇದು ಈ ಸೀನ್ ನೋಡಿದ್ರೆ ನಿಮ್ಗೆ ಯಾವ್ದು ಜ್ಞಾಪನ ಬರುತ್ತೆ ಹೇಳಿ ನೋಡೋಣ. ಕನ್ನಡ ಫೇಮಸ್ ಇರೋದು ಒಂದು ಮೂವಿ ಶೂಟ್ ಮಾಡಿದ್ದಾರೆ ಇದರಲ್ಲಿ. ಯಾರು ಹೇಳಿ? ಉಪ್ಪಿ ದಾದಾ MBBS ಆ ಹಾಸ್ಪಿಟಲ್ ಇದು ಗೈಸ್. ಟಕ 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 ಅಂತ ಅವ್ರ ಅಪ್ಪ ಬಂದು ಅಂದ್ಬಿಟ್ಟು ರೆಡಿ ಮಾಡ್ತಾರಲ್ಲ, ಆ ಸೀನ್ರಿ ನೀವು ನೋಡ್ತಾ ಇದ್ದೀರಾ. ಇದು ಮುಂದೆ ಆದ್ರೆ ಹಿಂದೆಗಡೆ ತೋರಿಸ್ತೀನಿ ಬರ್ರಿ. ಇವಾಗ ನೋಡಿ ಏರ್ಪೋರ್ಟ್ಗೆ ಬಂದಿದ್ದೀವಿ. ಈ ಏರ್ಪೋರ್ಟಲ್ಲಿ ಫ್ಲೈಟ್ ಎಲ್ಲ ಹೋಗೋದು, ಬಸ್ ನಿಲ್ಲುವಂಥ ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಇವಾಗ ಯಾವುದೋ ಇನ್ನೊಂದು ಮೂವಿ ಶೂಟಿಂಗ್ ಐತೆ ಗೈಸ್. ಅದಕ್ಕೆ ನೋಡ್ರಿ ಯಾವ ಥರ ರೆಡಿ ಮಾಡ್ತಾವ್ರೆ ಅಂತ. ಇದ್ರಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮೂವಿಗಳು ತೆಗ್ದವ್ರೆ. ಈ ಅಬ್ಬಾಯಿದು ಮೂವಿ ಶೂಟ್ ಬರುತ್ತೆ ಗೊತ್ತಾ, ಏರ್ಪೋರ್ಟ್ ಸೀನು, ಅದೆಲ್ಲ ಇದ್ರೊಳಗೆ ತೆಗ್ದಿರೋದು. ಅವೆಲ್ಲ ಇದ್ರಲ್ಲೇ ತೆಗ್ದಿರೋದು ಗೈಸ್. ಇವಾಗ ನೋಡಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಡೆಲ್ಲಿ ಸೀನ್ರಿ ತೆಗಿತಾವ್ರೆ. ಇಲ್ಲಿ ಯಾವುದೋ ಮೂವಿ ಶೂಟಿಂಗೇ ರೆಡಿ ಮಾಡ್ತಾವ್ರೆ ಗೈಸ್. ಇವಾಗ ಏರ್ಪೋರ್ಟಲ್ಲಿ ಪ್ಯಾಸೆಂಜರ್ ಕಾಯ್ತಾವ್ರೆ ಫ್ಲೈಟ್ ಎಷ್ಟೊದಕ್ಕೆ ಬರ್ತದೆ ಅಂತ. ಇಲ್ಲಿ ಕೌಂಟ್ರುಗಳು ಅವ್ರದ್ದು ಇವೆಲ್ಲ ಇವಾಗ ಹೊಸ್ದಾಗಿ ರೆಡಿ ಮಾಡ್ತಾರಂಗವ್ರೆ ಗೈಸ್. ಬನ್ನಿ ನಾವು ಡೈರೆಕ್ಟ್ ಬೋರ್ಡಿಂಗ್ ಆಗೋಣ. ನಮ್ಗೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಬೋರ್ಡಿಂಗ್ ಆಗ್ಬೋದು ಫ್ಲೈಟ್ಗೆ. ಬರ್ತಾ ಇದ್ದಂತೆ ನಮ್ಮ ಫ್ಲೈಟು. ಬಂತ ಬ್ರೋ ನಮ್ಮ ಫ್ಲೈಟು ರೆಡಿ ಆಗೈತೆ ಗೈಸ್. ಇನ್ನೇನು ಬೋರ್ಡಿಂಗ್ ಹೋಯ್ತಾ ಇದೀವಿ ಇವಾಗ. ಫಸ್ಟ್ ಟೈಮ್ ಜೀವನದಲ್ಲಿ ಫ್ಲೈಟ್ ಹತ್ತಾ ಇರೋದು. ನೀನು ಹತ್ತಿದ್ಯಾ? ನಾವು ಫಸ್ಟ್ ಟೈಮು ಗೈಸ್. ಇಂಡಿಗೋ ಫ್ಲೈಟ್ಗೆ ಸ್ವಾಗತ. ಇದ್ರ ಮೇಲಿಂದ ಹತ್ತೋದ್ರೆ ಇಂಡಿಗೋ ಕಾಣುತ್ತೆ ಇವಾಗ ನೋಡ್ರಿ. ವೇಟು ಬೋರ್ಡಿಂಗ್ ಪಾಯಿಂಟ್. ಓಹೋ ಮುರ್ಗಿಡ್ದು ಹೋಗ್ಬಿಟ್ಟು ಏನು ಮಾಡೋದಪ್ಪ, ಢರು ಅಂತ ಐತೆ. ಸ್ವಲ್ಪ ಟೈಟಾಗಿ ಹಾಕಿದ್ರೆ ಸಾಕು. ಬಂದಿದ್ದೀವಿ ಗೈಸ್, ಫಸ್ಟ್ ಟೈಮು ಫ್ಲೈಟ್ ಒಳಗೆ ಬಂದಿದ್ದೀವಿ. ಫ್ಲೈಟ್ ಒಳಗೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಕುತ್ಕೊಳ್ಳೋದು? ಓಹೋ ನಮ್ಮ ದರ್ಶನ್ ಸರ್ದು ಮೂವಿ ಇದೆಯಲ್ಲ ಅಭಯ್ ಮತ್ತೆ ಇವರು ಶಾಸ್ತ್ರಿಗಳು, ಅದು ಸೀನ್ ಎಲ್ಲ ಇದರಲ್ಲೇ ತೆಗ್ದಿರೋದು. ಇಲ್ಲೇ ಕುಂಡ್ರಿಸ್ತಾರೆ, ಇಲ್ಲೇ ಸೀನ್ರಿ ತೆಗಿತಾರೆ. ಸೇಮ್ ಫ್ಲೈಟ್ ಒಳಗಡೆ ಕುಂತಿದ್ದೀವಿ. ಅಪರೂಪಕ್ಕೆ ಫ್ಲೈಟ್ ಒಳಗಡೆ ಬಂದರೆ ಇದೇ ರೀತಿ ನಮ್ಗಾಗೋದು. ನಾವು ಇವಾಗ ಫೋಟೋಗಳೆಲ್ಲ ತಗೊಳ್ಳೋಣ. ಫಸ್ಟ್ ಟೈಮ್ ಫೋಟೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನೋಡಿ ಗೈಸ್, ಫೈನಲ್ ಆಗಿ ಈ ಥರ ಕಾಣೋದು ನಿಮಗೆ ಫ್ಲೈಟು. ಇಲ್ಲಿ ಹಿಂಗೆ ಆಚೆ ಹೋದ್ರೆ ಹಿಂಗೆ ಆಚೆ ಹೋಗ್ಬೇಕು. ಯಾಕೆ ಗಗನ ಸಿಕ್ಕಿರಲ್ಲ, ಯಾರು ಇಲ್ಲ, ಬರೀ ಕೆಲಸ ಮಾಡೋರು ಮಾತ್ರ ಇಲ್ಲಿ. ಮೋಸ ಮಾಡ್ಬಿಟ್ರು ಗೈಸ್ ಇವರು. ಫ್ಲೈಟ್ಗೆ ಬೋರ್ಡಿಂಗ್ ಆದ್ಮೇಲೆ ಗಗನ ಸಿಕ್ಕಿರಿ ತೋರಿಸ್ಬೇಕಲ್ವಾ? ಏನ್ ಬ್ರೋ ಇಲ್ಲಿ ಗಗನ ಸಿಕ್ಕಿರಿಲ್ಲ ಕೆಲಸದವ್ರವ್ರೆ. ಇವಾಗ ಇಳಿಯೋದು ಗೈಸ್, ಇಳಿಯೋಣ ಕೆಳಗಡೆ. ಇವಾಗ ಏರ್ಪೋರ್ಟ್ ಮುಂದೆಗಡೆಯಿಂದ ನೆಕ್ಸ್ಟ್ ಸ್ಟೇಷನ್ಗೆ ಬೋರ್ಡಿಂಗ್. ನೆಕ್ಸ್ಟ್ ಪ್ಲೇಸ್ ಯಾವುದು ತೋರ್ಸೋಣ ಗೈಸ್. ಇವಾಗ ನಾನು ನಿಮ್ಮನ್ನ ಕರ್ಕೊಂಬಂದಿದ್ದೀನಿ ಉದಯ್ಪುರ್ ಅಲ್ಲ ಗೈಸ್, ಹವಾ ಮಹಲ್ ಎಲ್ಲಿ? ಜೈಪುರ್, ರಾಜಸ್ಥಾನ್ ಹೋಗಿದ್ವಲ್ಲ, ಮರ್ತ್ಬಿಟ್ಟಿದೀವಿ.
ಇದು ಯಾವುದೋ ಹೋಟ್ಲೊಳಗಡೆ ಬಂದು ನೋಡ್ರಿ ಹೆಂಗೆ ಕಾಣಿಸ್ತೈತೆ, ಡಿಸೈನೇ ಕಳೆದೋಯ್ತೀರಾ ಇಲ್ಲಿ ನೋಡ್ರಿ. ಓಹೋ, ಕುಂತ್ಕೊಂಡು ತಿಂತಿದ್ರೆ ಒಳ್ಳೆ ರಾಜರು ಮನೆ ಊಟ ತಿಂದಂಗೆ ಆಗುತ್ತೆ. ಆಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್. ಒಂದು ಸ್ಪ್ರೈಟ್ ತೊಗೊಂಬಿಟ್ಟಿದ್ದೀವಿ ಇಬ್ರು. ಸ್ಪ್ರೈಟ್ಗೆ 70 ಕಾಸ್ಟ್ಲಿ ದುನಿಯಾ ಇಲ್ಲಂತೂ. ಇವಾಗ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಕುಂಫು ಪಾರ್ಕ್ಗೆ, ಅಂದರೆ ಡ್ರ್ಯಾಗನ್ ಪಾರ್ಕ್, ವಿಶೇಷವಾಗಿರುವಂಥ ಜಾಗ. ಪಾರ್ಕ್ಗೆ ನೋಡ್ಬೋದು, ಅಲ್ಲಿದೆ ಡ್ರ್ಯಾಗನ್ ಪಾರ್ಕು. ಬನ್ನಿ ಇಳಿದು ಅಂದರೆ ನಮ್ಮ ಏಜಸ್ ನೋಡಿ, ಇಲ್ಲಿಂದಲೇ ವಿಡಿಯೋ ಮಾಡ್ಕೊಂಡು ಬನ್ನಿ ಗೈಸ್. ಇವಾಗ ಕೆಳಗಡೆ ಹೋಗೋಣ ಗೈಸ್. ಬಂದು ಜಾಪಾನೀಸ್ ಗಾರ್ಡನ್ನ ನೀವು ನೋಡ್ತಾ ಇದ್ದೀರಾ. ಓಹೋ, ಏನ್ರಿ ಇದು? ಅಯ್ಯೋ ಗೈಸ್, ಅಲ್ಲಿ ನೋಡಿ ಫಾಲ್ಸ್ ನೋಡಿ ಯಾವ ಥರ ಕಾಣುತ್ತೆ ಅಂತ. ಫಾಲ್ಸು ಒಂಥರ ಡಿಫ್ರೆಂಟಾಗಿರುತ್ತೆ ಇಲ್ಲಂತೂ. ಓಹೋ, ಈಗ ನಾವು ಹೋಗೋಣ. ಇದು ನೋಡು ಬ್ರೋ ಯಾವ ಥರ ಐತೆ ಅಂದರೆ, ಇದು ಲಿಟಲ್ ಸ್ವಲ್ಪ ಚಿಕ್ಕದು ಅಷ್ಟೇ ಗೈಸ್, ದೊಡ್ಡದಲ್ಲ, ಚಿಕ್ಕ ಗಾರ್ಡನ್ ಜಾಪಾನೀಸ್ದು. ಯಾಕೆ ಅವ್ರದ್ರಲ್ಲಿ ಇಷ್ಟೇ ಮಾತ್ರನೇ ಇರೋದು. ಅಂದರೆ ಗೈಸ್ ಇದು ಶೂಟಿಂಗ್ ಮಾಡೋಕ್ಕೆ ಅಂತಲೇ ಬಳಸ್ಕೊತಾರೆ, ಅದಕ್ಕೋಸ್ಕರ ಇಷ್ಟು ಚಿಕ್ಕದಾಗಿ ಇರ್ತಾರೆ. ಇವಾಗ ಬನ್ನಿ ನಾವು ಕೆಳಗಡೆ ಇಳಿಯೋಣ. ನೋಡ್ರಿ ನೀರು ಯಾವ ರೀತಿ ಹರ್ಕೊಂಬರುತ್ತೆ ಇಲ್ಲಿ ನೋಡ್ರಿ. ಓಹೋ, ಇದೊಂದು ಸಕ್ಕತ್ತಾಗಿದೆ ಗೈಸ್. ಇದೊಂಥರ ಸ್ವರ್ಗ ಇದ್ದಾಗ ಇದೊಂಥರ ಯಾವ ರೀತಿ ಕಾಣುತ್ತೆ ನೋಡಿ ಹಿಂದೆಗಡೆ. ಓಯ್ಯಾ, ಅದು ಬಾಲಿದು ನೋಡಿದಿರಲ್ಲ, ಸೇಮ್ ಬಾಲಿ ಥರ ಸೆಟಪ್ ಅದು. ಕೆಳಗಡೆ ನೋಡಿ ಈ ರೀತಿ ಕಾಣುತ್ತೆ. ನಾನು ಈ ಫೀಲ್ ನೋಡಿ ದೊಡ್ಡದಾಗೈತೆ ಅಂದ್ಕೊಂಡಿದ್ದೆ, ವಿಶೇಷ ಚಿಕ್ಕದಾಗೈತೆ, ಇಷ್ಟರೊಳಗೆ ಇರೋದು ಚಿಕ್ಕದಾಗಿ. ಇವಾಗ ಅಲ್ಲಿಗೆ ಹೋಗೋಣ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮನ್ನ ಇದ್ರೊಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ. ಈ ಜಾಪಾನೀಸ್ ಟ್ಯೂನ್ ಹಾಕ್ಬಿಟ್ಟವ್ರು ಗೈಸ್, ಅದು ಇನ್ನೂ ಸ್ವಲ್ಪ ವೈಬ್ ಕೊಡುತ್ತೆ. ಓಯ್ಯಾ, ಏನೂ ಇಲ್ಲ ಆದರೆ ಊಹೆ ಮಾಡ್ದಂಗೆ. ಸಿಂಪಲ್ ಗಾರ್ಡನ್. ಆ ಟ್ಯೂನ್ ಕೇಳ್ತಾ ಇದ್ರೆ ಏನೋ ಒಂಥರ ಮನಸ್ಸಲ್ಲಿ. ಗೈಸ್, ಇದು ರಾಮೋಜಿ ಫಿಲಮ್ ಸಿಟಿಯ ಲಾಸ್ಟ್ ವ್ಯೂ ಪಾಯಿಂಟು. ಅಂದರೆ ಇದೊಂದು ಪ್ಯಾಕೇಜ್ ಥರ ಅಂದ್ಕೊಳ್ಳಿ. ಈ ಪ್ಯಾಕೇಜಲ್ಲಿ ಇದು ಲಾಸ್ಟ್ ಬಟರ್ಫ್ಲೈ ಗಾರ್ಡನ್ ಅಂತ. ಬಟರ್ಫ್ಲೈ ಮ್ಯೂಸಿಯಂ ನೋಡ್ಬೋದು, ಬಟರ್ಫ್ಲೈ ಗಾರ್ಡನ್ ನೋಡ್ಬೋದು, ಬರ್ಡ್ ಪಾರ್ಕು, ಕಲರ್ಸ್ ಗಾರ್ಡನ್ನು, ಸ್ನ್ಯಾಕ್ ಬಾರು, ಇದೇನಿದು ಕುರಿಪಾಳು ಕೇವ್ಸ್ ಅಂತೆ, ಇಷ್ಟು ನೋಡ್ಬೋದು ಗೈಸ್. ಇವಾಗ ಬನ್ನಿ ಹೋಗೋಣ. ನೋಡ್ರಿ, ನಾವು ಒಂಥರ ಲಾಸ್ಟಲ್ಲಿ ಹೋಗೋದು, ಏನೋ ಒಂಥರ ಎಂಜಾಯ್ಮೆಂಟ್ಸ್ ಇರುತ್ತೆ ಹಿಂಗೆ ಲಾಸ್ಟಲ್ಲಿ ಹೋಗ್ತಾ ಇದ್ರೆ. ಪಕ್ಕದಲ್ಲಿ ನಮ್ಮದು ಮಂಡ್ಯ ಸೈಡ್ ಹೇಳ್ತಾರಲ್ಲ ಕವಲೆ ಹರಿತೈತೆ. ಇಲ್ಲಿ ಯಾವುದೋ ಟ್ಯೂನ್ಗಳು ಬೇರೆ ಹಾಕ್ಬಿಟ್ಟವ್ರೆ, ನಾವು ಏನು ಆಡೋದು ಏನು ಬಿಡೋದು. ನೋಡ್ರಿ, ಈ ಬಾಲಿ ನೋಡ್ದಂಗೆ ಆಯ್ತದ ಗೈಸ್. ಇದು ಕರೆಕ್ಟಾಗಿ ನೋಡಿದ್ರೆ ನೀವು ಬಾಲಿ ನೋಡೋಂಗೆ ಇಲ್ಲ, ಆ ಥರ ಕಾಣಿಸ್ತದೆ ನೋಡ್ರಿ ಗೈಸ್. ನಿಮಗೆ ಒಂದು ನಿಜ ಹೇಳ್ಬೇಕು ನಾನು, ಏನು ಗೊತ್ತಾ, ಗಾರ್ಡನ್ ಒಳಗೆ ಬಟರ್ಫ್ಲೈ ಇಕ್ಬಿಟ್ಟಿರೋದಕ್ಕೆ ಬಟರ್ಫ್ಲೈ ಗಾರ್ಡನ್ ಇದು ಅಲ್ರಿ. ಅಲ್ಲೇ ಬಟರ್ಫ್ಲೈ ಮ್ಯೂಸಿಯಂ ಬಂದ್ಬಿಟ್ಟಿದ್ದೀವಿ. ಅಯ್ಯೋ ಏನು ಗೈಸ್ ಇದು. ಬಾ ಬರೀ ಇವಾಗ ಮ್ಯೂಸಿಯಮ್ಗೆ ಹೋಗೋಣ ಗೈಸ್. ನೋಡ್ರಿ, ಪಕ್ಕದಲ್ಲಿ ಐತೆ ಇಲ್ಲಿ ಬಟರ್ಫ್ಲೈ ಮ್ಯೂಸಿಯಮು, ಅದ್ರ ಪಕ್ಕದಲ್ಲಿ. ಇದು ಫೇಕು ಬಟರ್ಫ್ಲೈ ಮ್ಯೂಸಿಯಮಲ್ಲಿ ಬಟರ್ಫ್ಲೈ ಎಲ್ಲೋ ಒಂದು 10 ಅಷ್ಟೇ ಗೈಸ್, ಜಾಸ್ತಿ ಇಲ್ಲ ಅಲ್ವಾ ಬಟರ್ಫ್ಲೈ. ಇಲ್ಲೋಡ್ರಿ. ಓಹೋ, ಗೈಸ್ ಇದೊಂಥರ ತಿರ್ಗ ಸಗದಾಗದೆ. ಏನದೆ ಇಲ್ಲಿ ನೋಡಿ ಗೈಸ್, ಹೆಂಗೈತೆ ಒಳಗಡೆ. ಇವೊಂದು ಸಗದಾಗದಪ್ಪ. ಇದೊಂಥರ ಸಗದಾಗವೆ. ಇದೇನು ರಿಯಲ್ಲ ಸುಮ್ಕುಂತಾವ ಅವಪ್ಪ, ಸುಮ್ಮನೆ ಮಲಿಕೊಬಿಟ್ಟವೆ, ಉಣ್ಣಲ್ಲ ತಿನ್ನಲ್ಲ ಅಂತ. ಬಾ, ಹಿಂಗೆ ಕರಿಬೇಕು ಬರುತ್ತೆ.
ನೀರು ಕುಡಿತಾವೆ ಎಲ್ಲ ಪಾಪ ಸುಸ್ತಾಗವೆ. ಈ ಮೊದಲು ಬಾತ್ಕೋಳಿ ನೋಡೋಕ್ಕಾದ್ರೂ ಸಿಗವು, ಇವಾಗೆಲ್ಲ ಬಾತ್ಕೋಳಿಗಳು ಸಂಖ್ಯೆನೇ ಇಲ್ಲ ಗೈಸ್. ಇಲ್ಲೋಡ್ರಿ, ಒಂದು ಒಳಗಡೆ ಫಾಲ್ಸ್ನ ಸೃಷ್ಟಿ ಮಾಡ್ಬಿಟ್ಟವ್ರೆ. ಮ್ಯಾನ್ ಮೇಡ್ ಫಾಲ್ಸ್ ನೋಡ್ಕೊಂಬಿಡಿ ಹೆಂಗೆ ಕಾಣುತ್ತೆ. ಅಬ್ಬಾ 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 ಅಬ್ಬಾ, ಸೂಪರ್ ಆಗಿಲ್ವಾ ಗೈಸ್? ಇಲ್ಲೋಡ್ರಿ, ಸುರಂಗಕ್ಕೆ ದಾರಿ. ಅಯ್ಯ ಗೈಸ್, ಇದೇನು ಮ್ಯಾನ್ ಮೇಡ ಇಲ್ಲ ಅದೇ ಆಗೈತೆ ಬರ್ತಾ ಇರೋದ? ಬಂಡೆ ಇರಂಗೈತೆ, ಮೋಸ್ಟ್ಲಿ ನೀರೇನೋ ಬಿಡ್ತಾವ್ರೆ ಅಷ್ಟೇ ಗೈಸ್. ಇದು ಅದ್ರ ಮೇಲೆ ಸುಮ್ಮನೆ ಫಾಲಿಂಗ್ ಥರ ಮಾಡ್ಬಿಟ್ಟವ್ರೆ. ಬನ್ನಿ ಇವಾಗ ಆಚೆ ಹೋಗೋಣ, ಇನ್ನೇನು ಇಲ್ಲ ಇಲ್ಲಿ ತೋರ್ಸೋಕ್ಕೆ. ಸೀದಾ ಮ್ಯಾಜಿಕ್ ಶೋ ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮನ್ನ. ಗೈಸ್, ಇಲ್ಲಿ ಕುಂತ್ಕೊಂಡಿದ್ದು ಈ ಅಕ್ಕಿ ಸೌಂಡ್ಗಳು ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಹೆಂಗೆ ಕೇಳಿಸ್ತದೆ ಅಂತ. ಒಳಗಡೆ ಒಂದು ಕೇವ್ ಇದೆ. ಓಹೋ, ಇವಾಗ ಕೇವ್ ಒಳಗೆ ನಮ್ಮ ಎಂಟ್ರಿ. ಓಹೋ, ಸ್ಪಿರಿಟ್ ಆಫ್ ದಿ ಇಯರ್ ಅಂದ್ಕೊಳ್ಳಿ. ಒಳಗಡೆ ಏನೋ ಸಗದಾಗದೆ, ನೋಡೋಣ ಬರ್ರಿ ಏನೈತೆ ಅದು ಇದ್ರೊಳಗೆ ಅಂತ. ಅಯ್ಯಪ್ಪೋ, ವಯಸ್ಸು ನೋಡಿ ಮೂರ್ತಿಗಳು ಮಾಡೋದು ಯಾವ ಥರ ಕಾಣುತ್ತೆ. ನೋಡ್ರಿ, ಇಲ್ಲಿ ಧ್ಯಾನ ಮಾಡೋದು ಹಿಂಗೆ ಆಸಿಂದ ಹಿಂಗೆ ಮುಂದೆ ಹೋಗ್ಬೇಕು ಗೈಸ್. ಇಲ್ಲಿ ನೋಡಿ ಗೈಸ್, ಯಾವ ಥರ ಐತೆ. ಅಬ್ಬಾ ಸಕ್ಕದ ಇರುವ ಒಂಥರ ಸ್ಪಿರಿಚುವಲ್ ಆಗಿ ಎಂಟ್ರಿ ತಗೊಂಬಿಟ್ಟಿದ್ದೀವಿ. ಇವಾಗ ಇನ್ನೇನಿಲ್ಲ ಗೈಸ್, ಆಚೆ ಹೋಗೋಣ. ಆಚೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ನೋಡಿ, ಈ ರಿಚ್ ಫ್ಯಾಮಿಲಿಲಿ ಬೆಳೆಸ್ತಾರಲ್ಲ ಮರಗಳು, ಚಿಕ್ಕ ಚಿಕ್ಕ ಮರಗಳು, ನೀವು ಎಷ್ಟೇ ವರ್ಷ ಬೆಳೆಸಿದ್ರು ಇವು ಮಾತ್ರ ಹಿಂಗೆ ಇರುತ್ತೆ. ಆ ಥರ ಮರಗಳನ್ನ ನೀವಿಲ್ಲಿ ನೋಡ್ಬೋದು ಬಂದರೆ.